ಈಗ ಸುಮ್ಮನೆ ಕೆಲವರು ಬರೀ ಕ್ಯಾಮ್ರಾ ಇಟ್ಕೊಂಡ್ರು ನಾನು ಬರೀ ಲೆನ್ಸ್ ಇಟ್ಕೊಂಡು ವೈಲ್ಡ್ ಲೈಫ್ ಫೋಟೋಗ್ರಾಫರ್ ಅನ್ನೋ ವರ್ಗನೂ ಕೂಡ ಇದ್ದಾರೆ. ಹೌದು. ಯು ಆರ್ ಎ ಪರ್ಸನ್ ಯು ಇಸ್ ಗೋಯಿಂಗ್ ಟು ಗೆಟ್ ಟ್ರೈನ್ಡ್ ಕಂಪ್ಲೀಟ್ಲಿ, ಒಂಥರ ಫಾರ್ಮಲ್ ಟ್ರೈನಿಂಗಲ್ಲಿ ಯಾವ ರೀತಿ ಇದನ್ನು ಹೇಗೆ ತೊಗೋಬೇಕು ಅಂತ ಇರುತ್ತೆ. ಬಟ್ ಯು ಆರ್ ನಾಟ್ ಟ್ರೈನ್ಡ್ ಅಂಡರ್ ಎನಿ ಒನ್, ಇಟ್ ಕೇಮ್ ನ್ಯಾಚುರಲಿ ಟು ಯು, ಸೆಲ್ಫ್ ಥಾಟ್ ಅಂತಾನೆ. ಸೊ ಈಗ ಆ ಥರ ಜಿಂಕೆನ ವೆನ್ ಯು ಹ್ಯಾವ್ ಟು ಕ್ಯಾಪ್ಚರ್ ಅಂತಂದರೆ, ಸೊ ವಾಟ್ ವರ್ ದಿ ಬೇಸಿಕ್ ಲೈಕ್ ಒಂಥರ ಕ್ರೈಟೀರಿಯಾಸ್ ಅಥವಾ ವಾಟ್ ವರ್ ದ ಥಿಂಗ್ಸ್ ವಿಚ್ ವಿ ಆರ್ ರನ್ನಿಂಗ್ ಇನ್ ಯುವರ್ ಮೈಂಡ್ ಅಂತ? ಆವಾಗ ಸ್ಟಾರ್ಟ್ ಮಾಡಿದಾಗ ಸಿನ್ಸ್ ಟೋಟಲಿ ಸೆಲ್ಫ್ ಥಾಟ್ ಆಗಿರೋದ್ರಿಂದ, ಸೊ ನನ್ನ ಕ್ಯಾಮ್ರಾ ಲಿಮಿಟೇಷನ್ ಇತ್ತು. ಸೊ ಆವಾಗ ಕ್ಯಾನನ್ ಕ್ಯಾಮ್ರಾ ಸ್ಟಾರ್ಟ್ ಮಾಡಿದೆ ಅವಾಗ ಶೂಟ್ ಮಾಡೋಕ್ಕೆ. ಸೊ ಬೇಸಿಕ್ ಸೊ ಎಷ್ಟು 7300 ಝೂಮ್ ಲೆನ್ಸ್ ಇತ್ತು ಅವಾಗ. ಸೊ ಅದು ನನ್ನ ಸಿಸ್ಟರ್ ನಂಗೆ ಗಿಫ್ಟ್ ಮಾಡಿದ್ದು. ಸೊ ಅದು ಶೂಟ್ ಮಾಡ್ಬೇಕಾದ್ರೆ ಮ್ಯಾಕ್ಸಿಮಮ್ 300 mm ಝೂಮ್ ಏನಾಗುತ್ತಲ್ವಾ, ಆ ಝೂಮಿಗೆ ಏನು ಸಿಗುತ್ತೋ ಫ್ರೇಮ್ ಅದು ಶೂಟ್ ಮಾಡ್ತಾಯಿದ್ವಿ. ಅದು ಯಾಕಂದರೆ ಕಡಿಮೆ 50 mm ಕಡಿಮೆ ಆತ ಅಂದರೆ ಸಿಕ್ಕಾಪಟ್ಟೆ ದೂರ ಆಗಿಬಿಡುತ್ತೆ ಸಬ್ಜೆಕ್ಟ್ಸ್ ಫ್ರೇಮಲ್ಲಿ, ಜಾಸ್ತಿ ಸಿಗೋದಿಲ್ಲ ಕರೆಕ್ಟ್ಗೆ ಫ್ರೇಮಿಂಗು ಕಾಂಪೋಸಿಷನ್ನು. ಸೊ ಹಿಂಗೆ 300 mm ಫುಲ್ ಝೂಮ್ ಮಾಡಿಬಿಟ್ರೆ ಎಷ್ಟು ಸಿಗುತ್ತೋ, ಸೊ ಅದರಲ್ಲಿ ಜಿಂಕೆಗಳು ಚೆನ್ನಾಗಿ ಸಿಕ್ತು, ಶೂಟ್ ಮಾಡಿದೆ ಅದು. ಸೊ ಆನೆಸ್ಟ್ಲಿ ಆವಾಗ ಸಿಕ್ಕಾಪಟ್ಟೆ ಲೈಟಿಂಗ್ ಹೆಂಗಿರಬೇಕು, ಸೆಟ್ಟಿಂಗ್ ಏನಿರಬೇಕು ಅದೆಲ್ಲ ಜಾಸ್ತಿ ತಲೆಗೂ ಬರ್ತಾ ಇರಲಿಲ್ಲ. ಸೊ ಒಂಥರ ಆಟೋ ಮಾಡಲ್ ಹಾಕೋದು ಹೊಡಿತಾ ಇರೋದು. ಸೊ ಹಾಗೆ ದಟ್ ಈಸ್ ಹೌ ಐ ಲರ್ನ್. ತುಂಬ ಮಿಸ್ಟೇಕ್ಸ್ ಮಾಡಿ, ಸೊ ಎಷ್ಟೊಂದು ರೋಲ್ಸ್ ಎಲ್ಲ ನಾವು ವೇಸ್ಟ್ ಮಾಡೀನಿ ಕಲಿಯೋಕ್ಕೋಸ್ಕರ ಅದನ್ನು. ಸೊ ಆ ಲೆವೆಲಿಂದ ಕಲಿಯೋಕ್ಕೆ ಸ್ಟಾರ್ಟ್ ಮಾಡಿದ್ದದು. ಸೊ ಬಟ್ ಅದೇ ಪ್ರೋಗ್ರೆಸ್ ಆಗಿ, ಸೊ ದೆನ್ ಫೈನಲಿ ಆಫೀಸಲ್ಲಿ ಚೆನ್ನಾಗಾಗ್ತಾಯಿತ್ತು, ಈ ಕಡೆ ಆ ಕಡೆ ಎರಡೂ ಚೆನ್ನಾಗಾಗ್ತಾಯಿತ್ತು. ಸೊ ಆಫೀಸಲ್ಲಿದ್ದಾಗ ಯಾವಾಗಲೂ ಫೋಟೋಗ್ರಫಿ ಬಗ್ಗೆ ಯೋಚಿಸೋದು, ನೆಕ್ಸ್ಟ್ ಯಾವ ಕಾಡಿಗೆ ಹೋಗೋದು, ಅದು ಮೆಸೇಜ್ ಬರೋದು, ಅಲ್ಲಿ ಟೈಗರ್ ಕಾಣಿಸ್ತಿದೆ ಬಂಡೀಪುರಲ್ಲಾಗಲಿ ಟೈಗರ್ ಒಂದು ಕಿಲ್ ಮಾಡಿದ್ಯಂತೆ. ಸೊ ಏನು ಸಫಾರಿ ಟ್ರ್ಯಾಕ್ ಪಕ್ಕದಲ್ಲೇ ಕಿಲ್ ಮಾಡಿದೆ, ನೀವು ಬಂದ್ಬಿಡು, ನೀನು ಚೆನ್ನಾಗಿ ಸಿಗತ್ತೆ ಹಿಂಗೆ ಫೋಟೋ ಅಂತ ಮೆಸೇಜ್ ಬಂದರೆ ರಜಾ ಹಾಕೋದು ಓಡೋಗೋದು ಆ ಥರ. ಆಟೋಮೆಟಿಕ್ಲಿ ಗೊತ್ತಾಗುತ್ತಲ್ಲ, ಯು ವುಡ್ ಹ್ಯಾವ್ ಗಾನ್ ಫಾರ್ ದಿಸ್. ನಾನು ರಜಾ ಹಾಕೋದು ಬರೀ ತಿರ್ಗಾಡೋಕ್ಕಷ್ಟೇ ನಂದು ಫೋಟೋಗ್ರಫಿಗೆ, ಬೇರೆ ಯಾವುದಕ್ಕೂ ರಜಾ ತೊಗೊಂಡಿಲ್ಲ. ಸೊ ಆ ಥರ ಆಗೋದು. ಸೊ ಎಷ್ಟೊಂದು ಸಲ ನಾನು ರಜಕ್ಕೆ ಅಂತ ಹೋಗಿದ್ದಾಗ, ಸೊ ಒಂದ್ಸಲ ನಂಗೆ ಜ್ಞಾಪಕ ಇದೆ, ನಾನು ಬಂಡೀಪುರ್ಗೆ ಹೋಗಿದ್ದೆ. ಸೊ ಬಂಡೀಪುರಲ್ಲಿ ಹೋಗಿ ನಾನು ಇನ್ನೊಂದು ಸಫಾರಿ ಇರಬೇಕಿದ್ರೆ ಆಫೀಸಿಂದ ಫೋನ್ ಬಂದಿತ್ತು. ಅದು ಆಫೀಸಿಂದ ನಂದು ಬಾಸ್ ಗಾಲ್ವೆಯಿಂದ. ಸೊ ಅಲ್ಲಿಂದ ಫೋನ್ ಬಂದು, ಇನ್ಫ್ಯಾಕ್ಟ್ ಬಂಡೀಪುರಿಂದ ಇದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟ ಇದೆಯಲ್ಲ, ಸೊ ಅಲ್ಲಿ ಟ್ರೆಕ್ಕಿಂಗ್ ಹೋಗಿದ್ವಿ. ಟ್ರೆಕ್ಕಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಸಿಗ್ನಲ್ ಸಿಕ್ಬಿಟ್ಟಿದೆ ನನಗೆ, ಬೆಟ್ಟದ ಮೇಲಿದೀವಲ್ಲ. ಸೊ ನನ್ನ ಬಾಸ್ದು ಗಾಲ್ವೆಯಿಂದ ಐರ್ಲೆಂಡಿಂದ ಫೋನ್ ಬಂತು, ಎಸ್ಕಲೇಷನ್ ಇತ್ತು. ಸೊ ಅರ್ಧ ಗಂಟೆ ಅಲ್ಲಿ ಫೋನ್ ತೊಗೋಬೇಕಾಯ್ತು ನಾನು. ಆವಾಗ ಬೇರೆ ನಮ್ಮದು ಬ್ಲ್ಯಾಕ್ ಬೆರಿ ಇರೋದು, ನಮ್ಮದು ಆಫೀಸ್ ಫೋನ್ಸ್ ಆ ಕಾಲದಲ್ಲಿ. ಸೊ ಬ್ಲ್ಯಾಕ್ ಬೆರಿ ಅದು. ಸೊ ಅವನು ಇಮಿಡಿಯೇಟ್ಲಿ ಮೇಲ್ ಚೆಕ್ ಮಾಡು. ಸೊ ಬ್ಲ್ಯಾಕ್ ಬೆರಿ ಫುಲ್ ಕಂಪ್ಲೀಟ್ ಆದಂಥರ ಆಫೀಸ್ ಸೆಟಪ್ ಅದು. ಅಲ್ಲಿ ಮೇಲ್ ಚೆಕ್ ಮಾಡು, ಇದೇನು ಬಂದಿದೆ, ಎಸ್ಕಲೇಷನ್ ಬಂದಿದೆ. ಸೊ ಅಲ್ಲೆಲ್ಲೋ ಕಾಡಲ್ಲಿ ಮೇಲ್ಗಡೆ ಕೂತ್ಕೊಂಡು, ಅಲ್ಲಿ ಬಂಡೆಕಲ್ ಮೇಲೆ ಒಂದು ಕಡೆ ಕೂತ್ಕೊಂಡು ಅದೆಲ್ಲ ಕಾಲ್ ತೊಗೊಂಡು. ಸೊ ಅದು ಆದಮೇಲೆ ಒಂಥರ ನಂಗೆ ರಿಯಲೈಸ್ ಆಯಿತು, ಕಾಡಿಗೆ ಹೋದಾಗ ಆಫೀಸ್ ಕೆಲಸ ಬರೀ ಅದು ಯೋಚಿಸೋದು, ಆಫೀಸಲ್ಲಿದ್ದಾಗ ಕಾಡಿನ ಬಗ್ಗೆ ಜಾಸ್ತಿ ಯೋಚಿಸೋದು. ಸೊ ಆ ಥರ ಆಫೀಸಲ್ಲೂ ಗ್ರೋತ್ ಆದಾಗ ದಟ್ ಈಸ್ ವೆನ್ ಒಂಥರ ನಂಗೆ ರಿಯಲೈಸೇಷನ್ ಆಯಿತು. ಸೊ ಈ ಕಡೆಯೂ ಇಲ್ಲ ಆ ಕಡೆಯೂ ಇಲ್ಲ, ಎದರ್ ಆಫ್ ದ ರೋಲ್ಸಿಗೆ ನಾನು ಜಾಸ್ತಿ ಜಸ್ಟಿಸ್ ಮಾಡ್ತಾಯಿದ್ದೆ. ಅಬ್ಸಲ್ಯೂಟ್ಲಿ. ಪ್ಲಸ್ ಅಷ್ಟೇ ಅಲ್ಲದೆ ಆಫೀಸಲ್ಲೂ ಒಂದಿಷ್ಟು ಥರ ಇನ್ಸಿಡೆಂಟ್ಸ್ಗಳಾಯಿತು ನನಗೆ. ಅಂದರೆ ನಂದು ಐ ಕಮ್ ಫ್ರಮ್ ಅ ಮಿಡಲ್ ಕ್ಲಾಸ್ ಫ್ಯಾಮಿಲಿ ನಾನು. ಸೊ ಹಿಂಗಾಗಿ ನಮಗೆ ಪಾಲಿಟಿಕ್ಸು, ಕಾರ್ಪೊರೇಟ್ ಪಾಲಿಟಿಕ್ಸ್ ಅದೆಲ್ಲ ಬರೋದಿಲ್ಲ ನನಗೆ. ಸೊ ಹಿಂಗಾಗಿ ಅದು ಸ್ವಲ್ಪ ನಂಗೆ ಹೊಡ್ತಾ ಬಿತ್ತದು. ಸೊ ಅದಾದಮೇಲೆ ಅದು ಅಷ್ಟೇ ಅಲ್ಲ, ನನ್ನ ಹೆಂಡ್ತಿನೂ ನಾನು ಫುಲ್ ಸಫರ್ ಮಾಡಿದ್ದು ಕಾರ್ಪೊರೇಟ್ ಲೈಫಲ್ಲಿ ಸುಮಾರೆಲ್ಲ. ಮೈ ವೈಫ್ ಹ್ಯಾಸ್ ಸೀನ್ ದಟ್ ಅದು. ಸೊ ಫೈನಲಿ 2012 ಸೊ ನಾನು ಅವಳು ಕೂತ್ಕೊಂಡು ಡಿಸ್ಕಸ್ ಮಾಡ್ಬೇಕಾದ್ರೆ ಅವಳು ನನಗೆ ಹೇಳಿದ್ಲು, ಸಾಕು ನಿಂದು ಕಾರ್ಪೊರೇಟ್ ಲೈಫು, ಫೋಟೋಗ್ರಫಿ ಚೆನ್ನಾಗಿ ಮಾಡ್ತಾ ಇದೆಯಾ, ಚೆನ್ನಾಗಿ ಟೀಚಿಂಗ್ ಮಾಡ್ತಾ ಇದೆಯಾ, ಒಳ್ಳೆ ಹಿಟ್ಟಾಗಿದೆ, ಎಲ್ಲರಿಗೂ ಇಷ್ಟ ಆಗಿದೆ, ಚೆನ್ನಾಗಿ ಹೇಳ್ಕೊಡ್ತೀಯಾ, ಅಷ್ಟೇ ಅಲ್ಲದೆ ನೀನು. ಸೊ ಇದನ್ನು ನಿಲ್ಲಿಸು ಸಾಕು ಕಾರ್ಪೊರೇಟ್, ಫುಲ್ ಟೈಮ್ ನೀನು ಫೋಟೋಗ್ರಫಿ ಟೀಚಿಂಗಿಗೆ ಹೊರಟೋಗು ಅಂತ. ಬಟ್ ಯು ಹ್ಯಾಡ್ ಸೇವಿಂಗ್ಸ್. ಸೊ ಆವಾಗ ಅದು ಡಿಸೈಡ್ ಆದಾಗ ಸರಿ ಅಂತ ಆಯಿತು. ಸೊ ನನ್ನ ಫ್ರೆಂಡ್ ಇದ್ದಾನೆ ಸಂದೀಪ್ ಪಾಟೀಲ್ ಅಂತ, ಆವಾಗ ಅವನು ಸಿಸ್ಕೋಲ್ ಕೆಲಸ ಮಾಡ್ತಾಯಿದ್ದ. ಸೊ ಹೀ ಈಸ್ ಮೈ ಮೆಂಟರ್, ಮೈ ಗುರು ವೆನ್ ಇಟ್ ಕಮ್ಸ್ ಟು ಫೈನಾನ್ಷಿಯಲ್ ವರ್ಲ್ಡ್. ಪ್ರತಿಯೊಂದಕ್ಕೂ ಹೀ ಈಸ್ ಮೈ ಅಡ್ವೈಸರು. ಸರಿ ಸಂದೀಪಿಗೆ ಫೋನ್ ಮಾಡ್ಕೊಳ್ಳೋಣ ಅಂತಂದು. ಸೊ ಸಂದೀಪ್ ಬಾ ಮೀಟ್ ಮಾಡು, ಮಾತಾಡೋಣ ಅಂದ. ಸೊ ಹೋಗಿ ಮೀಟ್ ಮಾಡಿದ್ವಿ. ಅಂತ ಹೇಳ್ದೆ, ಬರ್ತಾ ಇನ್ನು ಫುಲ್ ಫೈನಾನ್ಸ್ ಡೇಟಾ ತೊಗೊಂಬ ಅಂತ. ಬ್ಯಾಂಕ್ ಸ್ಟೇಟ್ಮೆಂಟ್ ಎಲ್ಲ ತೊಗೊಂಡೋಗಿ ಹಿಂಗೆ ತೋರಿಸ್ದೆ. ನೋಡ್ಬಿಟ್ಟು ಥೂ ಅಂತ ತೆಗೆದ್ಬಿಟ್ಟ ನನಗೆ. ಇದು ಇಟ್ಕೊಂಡ್ಬಿಟ್ಟು ಏನು ನೀನು ಫುಲ್ ಟೈಮ್ ಹೋಗ್ತೀಯ, ಚಾನ್ಸೇ ಇಲ್ಲ. ಸೊ ಏನು ಸೇವಿಂಗ್ಸ್ ಮಾಡಿಲ್ಲ, ಏನೂ ಇಲ್ಲ. ಸೊ ವರ್ಕ್ ಆಗಲ್ಲ ಸ್ಟ್ರಾಟಜಿ ನೀನು. ಸೊ ಅಟ್ಲೀಸ್ಟ್ ಮಿನಿಮಮ್ 2 years ನೀನು ಕೆಲಸ ಮಾಡಬೇಕು. ಯಾಕಂದರೆ ಸೇವಿಂಗ್ಸ್ ಆಲ್ಮೋಸ್ಟ್ ಝೀರೋ ಆಯಿತು. ಪ್ಲಸ್ ಆವಾಗ ಹೈ ಪೇಯಿಂಗ್ ಕಾರ್ಪೊರೇಟ್ ಜಾಬು, ಅಬ್ಸಲ್ಯೂಟ್ಲಿ. ಪ್ಲಸ್ ಕಾರ್ ಲೋನು, ಹೋಮ್ ಲೋನು, ಮಕ್ಳದ್ದು ಎಜುಕೇಷನ್ನು. ಸೊ ಇಷ್ಟೆಲ್ಲ ಕಮಿಟ್ಮೆಂಟ್ಸ್ ಇರಬೇಕಿದ್ರೆ ಸಡನ್ನಾಗಿ ಇದನ್ನು ಬಿಟ್ಟು ಹಾಕ್ಬಿಟ್ಟು ನೀವು ಫುಲ್ ಟೈಮ್ ಇದರಲ್ಲಿ ಮಾಡ್ತೀನಿ ಅಂತಂದರೆ ದೊಡ್ಡ ರಿಸ್ಕ್. ಅದು ಆಗೋದಿಲ್ಲ, ನಂತರ ದುಡ್ಡಿಲ್ಲ, ಆಗಲ್ಲ. ಅಟ್ಲೀಸ್ಟ್ 2 ವರ್ಷ ಕೆಲಸ ಮಾಡಿ. ಸೊ
ದ ಪ್ಲ್ಯಾನಿಂಗ್ ವಾಟ್ ವಿ ಡಿಡ್ ಅವಾಗ ಅಂತಂದರೆ, ಆ್ಯಂಡ್ ದಿಸ್ ಇಸ್ ಸಮಥಿಂಗ್ ಎಲ್ಲರಿಗೂ ಯಾರಾದರೂ ಹೂ ವಾಂಟ್ಸ್ ಟು ಶಿಫ್ಟ್ ಅಲ್ಲ, ಸೊ ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಸಿಕ್ಕಾಬಡೆ ಇಂಪಾರ್ಟೆಂಟು. ಸೊ ನಾವು ಏನು ಪ್ಲ್ಯಾನ್ ಮಾಡಿದ್ವಿ ಅಂತಂದರೆ, ಅಟ್ಲೀಸ್ಟ್ ಫಾರ್ 2 years, ಒಂದ್ಸಲ ಕೆಲಸ ಬಿಟ್ಟ ಮೇಲೆ ಅಟ್ಲೀಸ್ಟ್ ಫಾರ್ 2 years ವಿತೌಟ್ ಎನಿ ಇನ್ಕಮ್ ಫ್ರಮ್ ಫೋಟೋಗ್ರಫಿ ಬಿಸ್ನೆಸ್, ನನ್ನ ಲೈಫ್ ಸ್ಟೈಲ್ ಏನಿದೆಯೋ ಅದನ್ನು ಸಸ್ಟೈನ್ ಮಾಡಬೇಕು. ಸೊ ಲೈಫ್ ಸ್ಟೈಲ್ ಅಂದರೆ ಸಿಕ್ಕಾಪಟ್ಟೆ ತಿರುಗಾಡೋದು, ಪಾರ್ಟಿಗೆ ಹೋಗೋದು, ಅದಲ್ಲ, ಬೇಸಿಕ್ಕು. ಓಕೆ, ಸೊ ಅದು ಏನಿದೆಯೋ ಅದನ್ನು ಸಸ್ಟೈನ್ ಮಾಡೋದಕ್ಕೆ 2 ವರ್ಷ ನಂದು ಅಷ್ಟು ಸೇವಿಂಗ್ಸ್ ನನ್ನ ಬ್ಯಾಂಕಲ್ಲಿ ಇರಬೇಕು. ಅಷ್ಟು ತಂದು ತೋರಿಸು, ಆಮೇಲೆ ನನಗೆ ಅಲೋ ಮಾಡ್ತೀನಿ ರಿಸೈನ್ ಮಾಡೋಕ್ಕೆ ಅಂದ. ಸರಿ ಅಂತ 2012 ಇತ್ತು, ಸರಿ ಅಂತ 2014. ಸೊ 2012 ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಆಲ್ಮೋಸ್ಟ್ ಕ್ಲೋಸ್ ಟು ಇಯರ್ ಆದ ತಕ್ಷಣ ಸ್ವಲ್ಪ ಸೇವಿಂಗ್ಸ್ ಇತ್ತು, ಎಲ್ಲ ಆಯಿತು. ಅಷ್ಟೊತ್ತಿಗೆ ನಂಗೆ ಒಂದಿಷ್ಟು ಒಳ್ಳೊಳ್ಳೆ ಅವಾರ್ಡ್ಗಳು ಬೇರೆ ಬಂತು ವೈಲ್ಡ್ ಲೈಫಲ್ಲಿ. ಸೊ ಅದು ಪಾಪ್ಯುಲಾರಿಟಿ ಇದ್ದ ಜಾಸ್ತಿಗೆ ಒಂಥರ ಕಾನ್ಫಿಡೆನ್ಸ್ ಲೆವೆಲ್ಲು ಬಂತದು. ಸೂಪರ್. ಸೊ ಆಗ ಮತ್ತೆ ಅವಾಗ ಹೋಗಿ ಕೇಳಿದೆ ಅವಂಗೆ, ಮಾತಾಡಿದ್ವಿ. ಮತ್ತೆ ನೋಡಿ, ಇಲ್ಲಿ ತನಕ ಇಷ್ಟ ಆಗಿದೆ, ಇದು ಇನ್ನೂ 1 ವರ್ಷ ವೆಯ್ಟ್ ಮಾಡಬೇಕು ಅಂತಿದ್ಯಾ, ಬಟ್ ಜಾಸ್ತಿ ವೆಯ್ಟ್ ಮಾಡಿದಷ್ಟು ನನ್ನ ಆಪರ್ಚುನಿಟಿನೂ ಲೂಸ್ ಆಗುತ್ತೆ ಈ ಕಡೆಗೆ. ಸೊ ಎಲ್ಲ ಇವ್ಯಾಲ್ಯುಯೇಟ್ ಮಾಡಿ ನೋಡ್ಬಿಟ್ಟು ಅವನು, ಇಲ್ಲ, ಐ ಥಿಂಕ್ ಯು ಆರ್ ಆಲ್ಮೋಸ್ಟ್ ದೇರು, ಸೊ ಕಣ್ಣು ಮುಚ್ಕೊಂಡು ನೋಡಿ ನೀನು ಜಂಪ್ ಮಾಡು, ಲೆಟ್ಸ್ ಟ್ರೈ ಇಟ್ ಔಟ್ ಅಂದ. ಸೊ ಆವಾಗ ನಾನು ಆಫೀಸಲ್ಲಿ ಹೋದೆ. ಸೊ ಆಫೀಸ್ ವೆನ್ಸ್ಡೇ ಮೀಟಿಂಗಲ್ಲಿ ನನ್ನ ಬಾಸ್ ಕೇಳಿದೆ, ಹಿಂಗೆ ಸ್ವಲ್ಪ ಮಾತಾಡಬೇಕು, ಹಿಂಗೆ ನಾನು ರಿಸೈನ್ ಮಾಡೋಕ್ಕೆ ಡಿಸೈಡ್ ಮಾಡಿದ್ದೀನಿ, ಸೊ ಐ ವಾಂಟ್ ಟು ಪರ್ಸ್ಯೂ ಮೈ ಪ್ಯಾಷನ್ ಅಂತ ಹೇಳಿದೆ. ಅವ್ನು ಫಸ್ಟ್ ರಿಯಾಕ್ಷನ್ ಇದ್ದಿದ್ದು ನನ್ನ ಬಾಸ್ದು, ಇಷ್ಟು ವರ್ಷ ಏನು ಮಾಡ್ತಾ ಇದ್ದೀಯ ನೀನು? ಸೊ ನೀನು 2 ವರ್ಷ ಮುಂಚೆನೇ ಬಿಟ್ಟು ಹೋಗ್ತೀಯ ಅಂತ ಅಂದ್ಕೊಂಡಿದ್ದೆ ನಾನು. ದ ವೇ, ಯಾಕಂದರೆ ನಾವು ನಮ್ಮದು ಕಾನ್ಫರೆನ್ಸು ಇರುತ್ತಲ್ಲ, ಈ ಬಾಸ್ ಅವರು ಸೂಪರ್ ಸರ್, ಹಿ ವಾಸ್ ವೆರಿ ಗುಡ್. ಸೊ ಯಾಕಂದರೆ ನಮ್ಮದು ಆಫೀಸಲ್ಲಿ, ನಮ್ಮದು ಇದರಲ್ಲಿ APCನಲ್ಲಿ, ಸೊ ವರ್ಲ್ಡ್ ವೈಡ್ ನಮ್ಮದು ಕಾನ್ಫರೆನ್ಸ್ಗಳು, ಮೀಟಿಂಗ್ಸ್ಗಳಿಗೆ, ಕ್ವಾರ್ಟರ್ಲಿ ರಿವ್ಯೂ ಮೀಟಿಂಗ್ಸ್ ಆ ಥರ ಎಲ್ಲ ಇರೋದಲ್ಲ. ಸೊ US ಅಲ್ಲಿರೋದು, ಗಾಲ್ವೆಲಿರೋದು, ಬೇರೆ ಬೇರೆ ಕಡೆ ಇರೋದು. ಸೊ ವೆನ್ ಎವರ್ ಐ ಯೂಸ್ ಟು ಟ್ರಾವೆಲ್, ಸೊ ದ ವೇ ನನ್ನ ಬಾಸು ಬೇರೆ ಬಿಸ್ನೆಸ್ ಸೆಟ್ಸಿಗೆಲ್ಲ ನಂಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಿದ್ದೆ. ಸೊ ಮೀಟ್ ಸುಧೀರ್ ಶಿವರಾಮ್, ಇಂಡಿಯಾಸ್ ಟಾಪ್ ವೈಲ್ಡ್ ಲೈಫ್ ಫೋಟೋಗ್ರಾಫರ್, ಆ್ಯಂಡ್ ಹಿ ಆಲ್ಸೋ ಹ್ಯಾಪನ್ಸ್ ಟು ರನ್ ಮೈ ಡಿವಿಷನ್ ಇನ್ ಬ್ಯಾಂಗ್ಳೂರ್. ಸೊ ಆ ಥರ ನಾನು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೆ. ವೆರಿ ಗುಡ್. ಸೊ ಆವಾಗಿಂದ ಅದು ಸಪೋರ್ಟ್ ಇತ್ತು. ಸೊ ಅದಂದ ತಕ್ಷಣ ಹೇಳ್ದೆ, ಇಲ್ಲ, ನೀನು ಸುಮಾರು ಸಲ ನಿನ್ನ ಬಗ್ಗೆ ತಿಳ್ಕೊಂಡಿದ್ದೀನಿ, ಆನ್ಲೈನ್ ಸರ್ಚ್ ಮಾಡಿದ್ರೆ ಎಷ್ಟು ನಿಂದು ಬೇರೆ ಕೊಲೀಗ್ಸ್ಗಳಿಂದ ನಿನ್ನ ಬಗ್ಗೆ ತುಂಬ ತಿಳ್ಕೊಂಡಿದ್ದೀನಿ. ಐ ಥಿಂಕ್ ನಿಂದು ಪ್ಯಾಷನ್ ಏನಿದೆಯೋ ಸಿಕ್ಕಾಬಡೆ ಚೆನ್ನಾಗಿದೆ. ಅಷ್ಟೆಲ್ಲ ಹಿ ಆಲ್ಸೋ ಬೇಸಿಕಲಿ ವಾಸ್ ಪ್ಯಾಷನೇಟ್ ಅಬೌಟ್ ಟೀಚಿಂಗ್. ಸೊ ಅಲ್ಲಿ ಗ್ಯಾಲ್ವೆನಲ್ಲಿ, ಸೊ ಎವ್ರಿ ವೀಕೆಂಡು ಹಿ ಗೋಸ್ ಆ್ಯಂಡ್ ಟೀಚಸ್ ಫುಟ್ಬಾಲ್. ಸೊ ಅಲ್ಲಿ ರಗ್ಬಿ ಇರುತ್ತಲ್ಲ, ಸೊ ಅದರದ್ದು ಟೀಚರು, ಆ್ಯಂಡ್ ಹಿ ಈಸ್ ವೆರಿ ಪ್ಯಾಷನೇಟ್ ಅಬೌಟ್ ಟೀಚಿಂಗ್ ದಟ್ ಅದು. ಸೊ ಬಟ್ ಫಾರ್ ಹಿಮ್, ಗಿವನ್ ಹಿಸ್ ಸರ್ಕಮ್ಸ್ಟೆನ್ಸಸ್, ಸೊ ಇಫ್ ಐ ಹ್ಯಾಡ್ ಅ ಚಾನ್ಸ್, ದೆನ್ ನಾನು ಸಾಫ್ಟ್ವೇರ್ ಜಾಬ್ನ ಕ್ವಿಟ್ ಮಾಡಿ ಐ ವಾಂಟ್ ಟು ಡೂ ಫುಲ್ ಟೈಮ್ ಅದು. ಬಟ್ ಫೈನಾನ್ಷಿಯಲಿ ಅದು ವಯಬಲ್ ಇಲ್ಲ ಅದು. ಸೊ ಹೀಗಾಗಿ ಲೈಕ್ ಐ ಕೀಪ್ ಇಟ್ ಆಸ್ ಎ ಹಾಬಿ, ವೀಕೆಂಡ್ ಹಾಬಿ. ಬಟ್ ಇನ್ ಯುವರ್ ಕೇಸ್, ಇಫ್ ಯು ಥಿಂಕ್ ಅದು ಫೈನಾನ್ಷಿಯಲಿ ವಯಬಲ್ ಇದೆ ಅಂತಂದರೆ, ಯು ಶುಡ್ ಗೋ. ಅಮೇಝಿಂಗ್. ಸೊ ಅದು ತುಂಬ ಸಪೋರ್ಟ್ ಬಂತು. ಪ್ಲಸ್ ಅಷ್ಟೇ ಅಲ್ಲದೆ ಅವಾಗ ನಮ್ಮದು ನೋಟಿಸ್ ಪೀರಿಯಡ್ 3 ತಿಂಗಳು ಇರ್ತಿತ್ತು. ಸೊ ಅವಾಗ ಹೇಳಿದ್ರು, ಸೊ ಅವಾಗ ಐ ವಾಸ್ ಡೈರೆಕ್ಟರ್ ಆಫ್ ದ ಡಿವಿಷನ್ನು. ಸೊ ನಿನ್ನ ಪ್ಲೇಸ್ ರೀಪ್ಲೇಸ್ಮೆಂಟ್ ಸಿಗೋದು ತುಂಬ ಕಷ್ಟ. ಸೊ ಹೀಗಾಗಿ 3 months ನೋಟಿಸ್ ಪೀರಿಯಡ್ ಏನಿದೆಯಲ್ಲ, ಸೊ ಟಿಲ್ ವಿ ಗೆಟ್ ಎ ರೀಪ್ಲೇಸ್ಮೆಂಟ್ ಅಟ್ಲೀಸ್ಟ್ ಗ್ಯಾರಂಟಿಡು, ಸ್ವಲ್ಪ ಜಸ್ಟ್ ಬೇಕು, ಯಾಕಂದ್ರೆ ಬೇರೆ ಕಂಪ್ನಿಗೆ ಹೋಗ್ತಿಲ್ಲ, ಏನೂ ಇಲ್ಲ. ಪ್ಲಸ್ ಜನರಲಿ ನೋಟಿಸ್ ಪೀರಿಯಡಲ್ಲಿ ರಜಾ ತೊಗೊಳಕ್ಕಿರೋದಿಲ್ಲ ಅಲ್ವಾ HR. ಸೊ HR ಹತ್ರ ಹೇಳಿ, ನೀ ಏನು ರಜಾ ತೊಗೊಂಡು ಎಲ್ಲಿ ಹೋಗ್ತೀವಿ, ಏನು ಬೇಕಿದ್ರು ಮಾಡ್ಕೊಂಡು ನೀನು, ಬಟ್ ಜಸ್ಟ್ ಫಾರ್ ನೇಮ್ ಸೇಕು ಡಿವಿಷನ್ ಹೆಡ್ ಇರಬೇಕು, ಇಲ್ಲಾಂದರೆ ಎಂಪ್ಲಾಯೀಸ್ಗೆಲ್ಲ ಮೋಟಿವೇಶನ್ನು ಸ್ವಲ್ಪ ಬೇಕು, ಸಪೋರ್ಟು ಅಂತ. ಸೊ ಆಲ್ಮೋಸ್ಟ್ ಒಂದು 4.5 5 months ತನಕ ಇದ್ದೆ ನಾನು. ಪೇ ಎಲ್ಲ ಇತ್ತು. ಪ್ಲಸ್ ಅಷ್ಟೊತ್ತಿಗೆ ಫೈನಲೈಸ್ ಮಾಡಿದ್ರು ಅವರೊಂದು ಇಂಟರ್ವ್ಯೂ ಎಲ್ಲ ಆಗಿ ಫೈನಲೈಸ್ ಆಗಿತ್ತು. ದೆನ್ ದೆ ಸೆಡ್ ಯು ಕ್ಯಾನ್ ಗೋ ಅಂತ. ಸೊ ಅದು ಬಂದೆ 2013 October 22 ವಾಸ್ ಮೈ ಲಾಸ್ಟ್ ವರ್ಕಿಂಗ್. ಅಮೇಝಿಂಗ್. ಸೊ ಆವಾಗಿಂದ ನಾನು ಫುಲ್ ಟೈಮ್ ಇದರಲ್ಲೇ ಇದ್ದೀನಿ. ಸರ್, ಬಟ್ ಅಂದರೆ ಈ ಒಂದು ಡಿಸಿಷನ್ ತೊಗೋಬೇಕು ಅಂತ ಆಲ್ಮೋಸ್ಟ್ ಯು ಹ್ಯಾಡ್ ಕ್ಲೋಸ್ ಟು 20 years ಯು ಹ್ಯಾವ್ ಸರ್ವ್ಡ್ ಇನ್ ಕಾರ್ಪೊರೇಟ್. ಹೌದು, 18 years, ಕ್ಲೋಸ್ ಟು 17-18 years ನಾನು ಕಾರ್ಪೊರೇಟಲ್ಲಿ. ಸೊ ದ್ಯಾಟ್ 18 years ಪ್ಯಾರಲಲ್ಲಿ 2 ಒಟ್ಟಿಗೆ ಮಾಡ್ಕೊಂಡು ಬರ್ತಿದ್ದೆ. 2 ಮಾಡ್ತಾ ಇದ್ದೆ. ಓಲ್ಲ, ದ್ಯಾಟ್ ವಾಸ್ ವೆರಿ ಹೆಕ್ಟಿಕ್ ಮಯೂರ್. ಯಾಕಂದರೆ ಒಂದ್ಸಲ ಬ್ಯಾಲೆನ್ಸ್ ಮಾಡೋದು. ಇನ್ಫ್ಯಾಕ್ಟ್ ಮಧ್ಯದಲ್ಲಿ 2008 ಸೊ ನಾವು ಬ್ಯಾಂಗ್ಳೂರಲ್ಲಿ 4 ಜನ ಫ್ರೆಂಡ್ಸು, ನಾನು, ಗಿರಿ ಕಾವ್ಲೆ, ಜಯಂತ್ ಶರ್ಮಾ ಮತ್ತು ವೆಂಕಿ, ನಾವು 4 ಜನ ಸೇರಿ ಟೋಹೋಲ್ಡ್ ಅಂತ ವಿ ಫೌಂಡ್ ಅ ಕಂಪ್ನಿ. ಸೊ ನಾವು ಸಪ್ರೇಟಾಗಿ ವಿ ವರ್ ವರ್ಕಿಂಗ್ ಆನ್ ಅವರ್ ಓನ್. ನನ್ನ ಓನ್ ಫೋಟೋಗ್ರಫಿ ಇದು ಮಾಡ್ತಾ ಇದ್ದೆ. ಜಯಂತ್ ಅವ್ನು ಫೋಟೋಗ್ರಫಿ ಮಾಡ್ತಾ ಇದ್ದ. ಸೊ ಗಿರಿ ಅವನು ಹಿ ವಾಸ್ ವರ್ಕಿಂಗ್, ಪ್ಲಸ್ ಅಷ್ಟೇ ಇಲ್ಲ, ಬಟ್ ಪ್ಯಾಷನೇಟ್ ಅಬೌಟ್ ವೈಲ್ಡ್ ಲೈಫು. ಸೊ ವೆಂಕಿನೂ ವಾಸ್ ಅ ಫೋಟೋಗ್ರಫರ್, ಜಯಂತ್ ಫ್ರೆಂಡ್. ಸೊ ನಾವೆಲ್ಲ ಸಪ್ರೇಟಾಗಿ ಮಾಡ್ತಿದ್ವಲ್ಲ. ಸೊ ಗಿರಿ ಹೇಳ್ದ, ಹಿ ಗಾಟ್ ಅಸ್ ಟುಗೆದರ್ ಸೇಯಿಂಗ್, ನಾವೆಲ್ಲ ಸೇರಿ ಒಂದು ಕಂಪ್ನಿ ಫಾರ್ಮ್ ಮಾಡಿ ಕಂಪ್ನಿ ಮಾಡೋಣ. ಸೊ ಆವಾಗ ಕಂಪ್ನಿ ಲಾಜಿಸ್ಟಿಕ್ಸು, ಪ್ಲ್ಯಾನಿಂಗ್ ಏನಿದೆ ಎಲ್ಲ ನಾವು ಬ್ಯಾಕ್ ಎಂಡಲ್ಲಿ ಮಾಡ್ತೀವಿ, ನೀವು ಜಸ್ಟ್ ವರ್ಕ್ಶಾಪ್ ಮಾಡೋದು, ಟ್ರಾವೆಲ್ ಏನಿದೆಯೋ
ಅದನ್ನು ಎಕ್ಸಿಕ್ಯೂಟ್ ಮಾಡಿ. ಸೊ ದೆನ್ ವಿ ಡಿಸೈಡೆಡ್ ಆ್ಯಂಡ್ ವಿ ಫಾರ್ಮ್ಡ್ ದಟ್ ಕಂಪ್ನಿ ಟು ಹೋಲ್ಡ್ ಟ್ರಾವೆಲ್ ಆ್ಯಂಡ್ ಫೋಟೋಗ್ರಫಿ ಅಂತ ನಾವು 4 ಜನ ಕೋಫೌಂಡ್ ಮಾಡಿದ್ವಿ. ಅದು 2 years I was with them. ಆವಾಗಂತೂ ಇನ್ನೂ ಹೆಕ್ಟಿಕ್ ಇರೋದು, ಯಾಕಂದ್ರೆ ನಂದು ಆಫೀಸು ವೈಟ್ ಫೀಲ್ಡಲ್ಲಿ. ಅದ್ರ ಜೊತೆಗೆ ಬೇರೆ. ಓಕೆ, ಸೊ ಫ್ಯಾಮಿಲಿ ಲೈಫು, ಆಫೀಸ್ ಲೈಫು, ಫೋಟೋಗ್ರಫಿ ಲೈಫು. ಸೊ ಫೋಟೋಗ್ರಫಿ ಲೈಫಲ್ಲೂ ಇದು ವರ್ಕ್ಶಾಪ್ ಬೇರೆ ಎಲ್ಲ ಹೌದು. ಸೊ ಟಿಲ್ ಈವ್ನಿಂಗ್ 6-6:30 ನಾನು ವೈಟ್ ಫೀಲ್ಡಲ್ಲಿ ಆಫೀಸಲ್ಲಿ ಕೆಲಸ ಮಾಡ್ತಾಯಿದ್ದೆ. 6:30 ಹಂಗೆ ಹೊರಟು ನಾನು ವೈಟ್ ಫೀಲ್ಡಿಂದ ಜಯನಗರಿಗೆ ಬರ್ತಾಯಿದ್ದೆ ನಾನು. ರಾಮ, ಇಲ್ಲೇ 9 ಗಂಟೆ ಹೋಗಿರುತ್ತೆ ಸರ್. ಹಾಂ, ಸೊ ಟ್ರಾವೆಲ್ ಮಾಡ್ಕೊಂಬರೋದೇ 2 hours ಮಿನಿಮಮ್ ಟ್ರಾಫಿಕ್ಕಲ್ಲಿ. 9 ಗಂಟೆ ಹಂಗೆ ಇಲ್ಲಿ ಬಂದು ನಾನು 9 to 12-12:30 ಇಲ್ಲಿ ನಾನು ಆಫೀಸಲ್ಲಿ ಕೆಲಸ ಮಾಡೋದು. ಸೊ ಪ್ಲಾನ್ ಔಟ್ ಸ್ಟ್ರಾಟಜೀಸ್ ಇಲ್ಲ, ಅಬ್ಸಲ್ಯೂಟ್ಲಿ ಝೀರೋ. ಸೊ ರಾತ್ರಿ 12-12:30 ವಾಪಸ್ ಮನೆಗೆ ಹೋಗಿದ್ದು ಮುಗಿಸ್ಕೊಂಡು ಮತ್ತೆ ಬೆಳಗ್ಗೆ ಜಾವ ಎದ್ದು ಆಫೀಸು. ಸೊ 2 years ಕಂಟಿನ್ಯೂಸ್ ಮಾಡಿ. ವೈಫ್. ಸೊ ಆವಾಗ ಇಲ್ಲ, ಇನ್ಫ್ಯಾಕ್ಟ್ ಸೀರಿಯಸ್ಲಿ, ಇನ್ಫ್ಯಾಕ್ಟ್ ಆ 2 years ಎಲ್ಲ ಒಂಥರ ನನ್ನ ಮಕ್ಕಳು ದೊಡ್ಡವರಾಗೋದು ನಂತರ 2 years ಅಂತ ನಾನು ಮಿಸ್ ಮಾಡಿಬಿಟ್ಟೆ. ನಾನು ಯಾವಾಗ ದೊಡ್ಡವರಾದ್ರೆ 2 years ಎಲ್ಲಿ ಹೋಯ್ತು, ಐ ಟೋಟಲಿ ಲಾಸ್ ಕೌಂಟ್ ಫಾರ್ ದ್ಯಾಟ್. ಸೊ ಅದಾದಮೇಲೆ ಅದು ಹೆಕ್ಟಿಕ್ ಆಯಿತು ಅಂತ ಅದನ್ನು ಐ ಲೆಫ್ಟ್ ಟು ಹೋಲ್ಡ್, ಅದು ಆಗ್ತಾ ಇರಲಿಲ್ಲ ನನಗೆ. ಸೊ ಹೇಳಿ ಐ ಜಸ್ಟ್ ಕೇಮ್ ಔಟು. ಆಮೇಲೆ 1 ವರ್ಷ ಐ ವಾಸ್ ಜಸ್ಟ್ ಆನ್ ಮೈ ಓನ್. ಸೊ ಆವಾಗ ಆಲ್ ದಿಸ್ ಮನೇಲಿ ಡಿಸ್ಕಷನ್ ಆಗಿ ದೆನ್ ಐ ಕೇಮ್ ಔಟ್ ಅದು. ಸೊ ಬಂದು ಆದಮೇಲೆ ಇನ್ಫ್ಯಾಕ್ಟ್ ಮೈ ಲೈಫ್ ಚೇಂಜ್ಡ್. ಆ್ಯಂಡ್ ಅದು ಫೈನಾನ್ಷಿಯಲ್ ಪ್ಲ್ಯಾನಿಂಗ್ ಏನು ಮಾಡಿದ್ನಲ್ಲ, ಸೊ ಅದ್ರ ಪ್ರಕಾರ ನಾನು ಏನು ಮಾಡಿದೆ, ನೆಕ್ಸ್ಟ್ 3 months ನಾನು ಫೋಟೋ ಟೂರ್ಸ್ ಎಲ್ಲ ಅನೌನ್ಸ್ ಮಾಡಿದೆ. ನಾನು ಅನೌನ್ಸ್ ಮಾಡಿದಾಗ ನೆಕ್ಸ್ಟ್ 2 weeksಲ್ಲೇ ಆ 3 months ಟೂರ್ಸ್ ಏನಿದೆಯಲ್ಲ, ಇಟ್ ಗಾಟ್ ಸೋಲ್ಡ್ ಔಟ್. ಆಲ್ ದ 3 months ಟೂರ್ಸ್ ಅನೌನ್ಸ್ ಮಾಡಿದ್ದೆಲ್ಲ ಇಟ್ ಗಾಟ್ ಸೋಲ್ಡ್ ಔಟ್. ಐ ವಾಸ್ ಲೈಕ್, ಓ ವಾವ್, ಗುಡ್, ನೈಸ್ ರೆಸ್ಪಾನ್ಸ್ ಅಂತಂದು. ಅದ್ರ ನೆಕ್ಸ್ಟ್ 6 months. ಸೊ ಟೋಟಲಿ ನಾನು ಇನ್ ದ ನೆಕ್ಸ್ಟ್ 3 months ನಾನು ನೆಕ್ಸ್ಟ್ 1 yearದು ವರ್ಕ್ಶಾಪ್ಸ್ಗಳೆಲ್ಲ ಪ್ಲ್ಯಾನ್ ಮಾಡಿ ಅನೌನ್ಸ್ ಮಾಡಿ. 1 yearದು. ಸೊ ಬಿಕಾಸ್ ವಿ ಹ್ಯಾವ್ ಟು ಪ್ಲ್ಯಾನ್ ಆ್ಯಂಡ್ ಅನೌನ್ಸ್ ಇನ್ ಅಡ್ವಾನ್ಸ್ ಮುಂಚೆನೇ. ಆ್ಯಂಡ್ ಇನ್ ಅ ಮ್ಯಾಟರ್ ಆಫ್ ದೋಸ್ 3-4 months ಆ ಫುಲ್ 1 yearದು ಏನೇನು ಟೂರ್ಸ್ ಮಾಡಿದ್ದೆ, ಎವ್ರಿ ಮಂತ್ 2 ಟೂರ್ ಮಾಡ್ತಿದ್ದೆ ನಾನು. 2 ಟೂರ್. ಓಕೆ, ಮಿನಿಮಮ್ 2 ಟೂರು. ಸೊ ಫುಲ್ 1 year ಏನಿತ್ತು, ಆಲ್ ಆಫ್ ದೆಮ್ ಇನ್ ದ ಮ್ಯಾಟರ್ ಆಫ್ ನೆಕ್ಸ್ಟ್ 4 months ಎವ್ರಿಥಿಂಗ್ ಗಾಟ್ ಸೋಲ್ಡ್ ಔಟ್. ಸರ್, ಆ ಟೂರ್ ಪ್ಲಾನ್ ಮಾಡಬೇಕಾದ್ರೆ ಈಗ ಇನ್ ಟರ್ಮ್ಸ್ ಆಫ್ ದಿ ಟ್ರಾವೆಲ್, ಇನ್ ಟರ್ಮ್ಸ್ ಆಫ್ ದಿ ಅಕಾಮಿಡೇಷನ್, ಸೊ ಆಲ್ ದೋಸ್ ಥಿಂಗ್ಸ್ ವರ್ ಗೋಯಿಂಗ್ ಥ್ರೂ ಯುವರ್ ಸೇವಿಂಗ್ಸ್? ಹೌದು, ಎಲ್ಲ ನಂದೇನೆ. ಸೊ ಓವರಾಲ್ ನಂದು ಇಲ್ಲಿ ಏನು ಸೇವಿಂಗ್ಸ್ ಆಗಿತ್ತಲ್ಲ, ಸೊ ದಟ್ ಐ ಹ್ಯಾಡ್ ಟು ಪುಟ್ ಇಟ್ ಇನ್ ಟು ದ ಬಿಸ್ನೆಸ್. ಸೊ ದ ಹೋಲ್ ಪ್ಲ್ಯಾನ್ ವಾಸ್ ಲೈಕ್ ಐ ಯೂಸ್ ಟು ಟ್ರಾವೆಲ್ ಫಾರ್ ಮೈ ಇದೆಲ್ಲ ವರ್ಕ್ಶಾಪ್ಸ್ಗೆ, ಅದಕ್ಕೆಲ್ಲ ಟ್ರಾವೆಲ್ ಮಾಡ್ತಿದ್ದೆ. ಸಿಟಿ ಬೇಸ್ ವರ್ಕ್ಶಾಪ್ಸ್ ಇರೋದು, ವೈಲ್ಡ್ ಲೈಫ್ ವರ್ಕ್ಶಾಪ್ಸ್ ಇರೋದು. ಸೊ 1 ವಾರ ಆಲ್ಮೋಸ್ಟ್ ಅರೌಂಡ್ 10 ದಿನ ಆ ಥರ ಟ್ರಾವೆಲ್ ಇರೋದು. ಟ್ರಾವೆಲ್ ಮಾಡ್ಕೊಂಡು ಬಂದಮೇಲೆ ಅಟ್ಲೀಸ್ಟ್ 1 ವಾರ 2 ವಾರ ಮನೇಲಿ ಇರ್ತಿದ್ದೆ. ಸೂಪರ್. ಸೊ ಆ 1 ವಾರ 2 ವಾರ ಮನೇಲಿದ್ದಾಗ 24/7 ನಾನು ಮನೇಲೇ ಇರ್ತಿದ್ದೆ. ಸೊ ಬೆಂಗಳೂರಲ್ಲಿ ಎಲ್ಲ ಹೊರಗಡೆ ತಿರುಗಾಡಕ್ಕೆ ಹೋಗೋದು ಆ ಥರ ಜಾಸ್ತಿ ಇರಲಿಲ್ಲ. ಸೊ ಆವಾಗ ಎಲ್ಲರೂ ಇವೆಂಟ್ಸು, ಫ್ರೆಂಡ್ಸ್ಗಳನ್ನು ಮೀಟ್ ಮಾಡೋದು ಅಷ್ಟೇ ಹೊರತು, ಅದೆಲ್ಲ ನನ್ನ ವೈಲ್ಡ್ ಲೈಫ್ ಸರ್ಕಲ್ಲು ಮತ್ತು ನಂದು ಕಾಲೇಜ್ ಹಳೆ ಫ್ರೆಂಡ್ಸ್ಗಳು. 42 ಆವಾಗ. ಸೊ ಹೀಗಾಗಿ ಆವಾಗ ಐ ವಾಸ್ ಏಬಲ್ ಟು ಸ್ಪೆಂಡ್ ಅ ಲಾಟ್ ಆಫ್ ಟೈಮ್ ವಿತ್ ಫ್ಯಾಮಿಲಿ. ಅಮೇಝಿಂಗ್. ಪ್ಲಸ್ ಅದ್ರದ್ದು ಇನ್ನೊಂದು ನೆಕ್ಸ್ಟ್ ಆ್ಯಡೆಡ್ ಅಡ್ವಾಂಟೇಜ್ ಏನಾಯಿತು ಅಂದರೆ, ನೆಕ್ಸ್ಟ್ ಫ್ಯೂ ಇಯರ್ಸು, ಸೊ ನೆಕ್ಸ್ಟ್ 5-6-7 years, ಸೊ ಓವರಾಲ್ ಐ ಬಿಕೇಮ್ ಸೋ ಪಾಪ್ಯುಲರ್ ಆ್ಯಂಡ್ ಇನ್ ಡಿಮ್ಯಾಂಡ್ ಎಲ್ಲ ವೈಲ್ಡ್ ಲೈಫ್ ಫೋಟೋಗ್ರಫಿ ಟೀಚಿಂಗಿಗೆ. ಸೊ ಎ ಲಾಟ್ ಆಫ್ ರಿಸಾರ್ಟ್ಸು ದೇ ಅಪ್ರೋಚ್ಡ್ ಮೀ. ನಮ್ಮ ರಿಸಾರ್ಟಲ್ಲಿ ಬಂದುಬಿಟ್ಟು ನೀನು ವರ್ಕ್ಶಾಪ್ ಮಾಡು. ಓಕೆ, ಸೊ ಈಗ ರಂತಂಬೂರು ಹೋಗ್ತೀನಿ, ಬಾಂಧವಗಢ ಹೋಗ್ತೀನಿ, ಲೈಕ್ ಪದ್ನ ಹೋಗ್ತಾ ಇದ್ದೀನಿ. ಸೊ ಇಲ್ಲೇ ನಮ್ಮದು ಅಫ್ಕೋರ್ಸ್ ಕರ್ನಾಟಕದಲ್ಲಿ ಕಬಿನಿ, ಬಂಡಿ, ಪೂರ್ಬಿ, ಅರಸ್ ಅದೆಲ್ಲ ರೆಗ್ಯುಲರ್ ಆಗಿರ್ತಿತ್ತು. ಬಟ್ ಔಟ್ಸೈಡ್ ಕರ್ನಾಟಕ, ಸೊ ಎಷ್ಟೊಂದು ಕಡೆ ರಿಸಾರ್ಟ್ಸ್ಗಳು ನನಗೆ ಕರೆದಿ, ನಮ್ಮ ರಿಸಾರ್ಟಲ್ಲಿ ನೀನು ಇದು ಮಾಡು, ವರ್ಕ್ಶಾಪ್ಸ್ ಮಾಡು. ಅಟ್ ದ ಸೇಮ್ ಟೈಮ್ ನಮ್ಮ ರಿಸಾರ್ಟ್ ನೀನು ಪ್ರಮೋಟ್ ಮಾಡು. ಸೊ ಆಲ್ರೆಡಿ ಐ ವಾಸ್ ಅ ವೆರಿ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಇಂಡಿಯಾನಲ್ಲಿ ಅವಾಗ. ದಿಸ್ ವಾಸ್ ಆಲ್ಮೋಸ್ಟ್ ಲೈಕ್ ಎಷ್ಟು ಸಮ್ 10-12 years ಬ್ಯಾಕ್ ಸರ್? 10-12 years ಬ್ಯಾಕ್ ಆವಾಗ, ಅರೌಂಡ್ ದಟ್ ಟೈಮ್. ಓಕೆ, ಸೊ ಆವಾಗ ನಂಗೆ ಅಪ್ರೋಚ್ ಮಾಡಿ ನಮ್ಮ ರಿಸಾರ್ಟಲ್ಲಿ ನೀನು ಮಾಡಿ. ಸೊ ಆವಾಗ ಇನ್ಸ್ಟಾಗ್ರಾಮ್ ಇರ್ತಿರ್ಲಿಲ್ಲ, ಇಟ್ ವಾಸ್ ಮೋರ್ ಆಫ್ ಫೇಸ್ಬುಕ್ ಅಷ್ಟೇ. ಸೊ ಫೇಸ್ಬುಕ್ ಇತ್ತು. ಸೊ ಫೇಸ್ಬುಕ್ಕಲ್ಲಿ ಒಂದು ಪೋಸ್ಟ್ ಹಾಕು, ಈ ರಿಸಾರ್ಟಲ್ಲಿ ನೀನು ನನ್ನ ವರ್ಕ್ಶಾಪ್ ಮಾಡ್ತಾ ಇದೆಯಾ, ಸೊ ನಮ್ಮ ರಿಸಾರ್ಟನ್ನು ಪಾಪ್ಯುಲರೈಸ್ ಮಾಡಿ ಹೆಲ್ಪ್ ಮಾಡು.